ಕಣಿವೇನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಭೂ ಕಬಳಿಕೆ ಸುದ್ದಿ ಬಿತ್ತರ. ಜೂನ್ 26ರಂದು ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಾರ್ನಿಂಗ್. ಕಬಳಿಕೆ ಸಾಬೀತು ಹಿನ್ನೆಲೆ ಇಂದು ವ್ಯಕ್ತಿಗೆ 1 ಕೋಟಿ ಪೆನಾಲ್ಟಿ. ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 131ರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಅಕ್ರಮವಾಗಿ ನಡೀತಾ ಇದ್ದ ಭೂ ಕಬಳಿಕೆ ನಡೀತಾ ಇತ್ತು. ಈ ಗ್ರಾಮದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಪಡೆಯದೆ ಗುಡ್ಡಗಳನ್ನು ಅಗೆದು ಬಂಡೆಗಳನ್ನು ಸ್ಫೋಟಿಸಿ ಭೂಮಿಯನ್ನ ಸಮ ಮಾಡಿ ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇದ್ದು, ಇಷ್ಟು ದಿನ ಅಧಿಕಾರಿಗಳು ಕಣ್ಣೆದ್ದು ಕುರುಡರಂತೆ ವರ್ತಿಸ್ತಾ ಇದ್ರು. ಅಕ್ರಮವಾಗಿ ನಡೀತಾ ಇದ್ದ ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ತಾಲೂಕಿನಲ್ಲಿ ಗುಸುಗುಸು ಮಾತುಗಳು ಶುರುವಾಗಿತ್ತು. ಈ ಅಕ್ರಮದ ಬಗ್ಗೆ ಅಧಿಕಾರಿಗಳು ತಹಸೀಲ್ದಾರ್ ಶಾಸಕ ವೆಂಕಟೇಶ್ ಅವರ ಗಮನಕ್ಕೆ ಬಂದಿದ್ರೂ ಕೂಡ ಕ್ರಮ ಕೈಗೊಂಡಿಲ್ವಾ ಎಂಬ ಪ್ರಶ್ನೆ ಕೂಡ ಎದ್ದಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಕೂಡ ಧ್ವನಿ ಎತ್ತಿತ್ತು. ಅದ್ಯಾವಾಗ ವರದಿ ಪ್ರಸಾರ ಆಯಿತು, ಆಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಕೂಡಲೇ ಕಾಮಗಾರಿಯನ್ನ ನಿಲ್ಲಿಸುವಂತೆ ಆದೇಶಿಸಿದ್ರು. ಅಲ್ಲದೆ ಸದರಿ ಜಮೀನಿಗೆ ಸಂಬಂಧಪಟ್ಟ ವಿವರಗಳನ್ನು ನೀಡುವಂತೆ ತಹಸೀಲ್ದಾರ್ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇದೀಗ ಕಬಳಿಕೆಯ ಹಿನ್ನೆಲೆ ರಿಯಲ್ ಎಸ್ಟೇಟ್ ದಾರನಿಗೆ ಕೋಟಿ ರೂಪಾಯಿಗಳ ದಂಡ ವಿಧಿಸಲಾಗಿದೆ. ಹೌದು, ಕಳೆದ ಜೂನ್ 27ರಂದು ಕಣಿವೇನಹಳ್ಳಿಯಲ್ಲಿ ನಡೀತಾ ಇದ್ದ ಅಕ್ರಮ ಭೂ ಕಬಳಿಕೆಯ ಕುರಿತಾಗಿ ಬೆಳಕು ಚೆಲ್ಲಿತ್ತು ಪ್ರಜಾಶಕ್ತಿ ಟಿವಿ. ಅಕ್ರಮ ಭೂ ಕಬಳಿಕೆಯ ಕುರಿತಾಗಿ ನಿರ್ಲಗೊಂದಿ ಗ್ರಾಮದ ನರಸಿಂಹಯ್ಯ, ರಾಮಾಜಿನಪ್ಪ ಹೋರಾಟವನ್ನ ನಡೆಸಿದ್ರು. ಈತ ಯಾವಾಗ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿದೋ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ವಾರ್ನಿಂಗ್ ಕೊಟ್ಟಿದ್ರು. ಅಷ್ಟಾದ್ರೂ ಕೂಡ 39 ಎಕರೆ 29 ಗುಂಟೆ ಸರ್ಕಾರಿ ಖರಾಬು ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು. ಅದು ಸಾಬೀತಾದ ಹಿನ್ನೆಲೆ ಬೆಂಗಳೂರು ಮೂಲದ ಹೇಮಂತ್ ಕುಮಾರ್ ಅನ್ನೂರಿಗೆ ಬರೋಬ್ಬರಿ 1.3 ಕೋಟಿ ದಂಡವನ್ನ ವಿಧಿಸಿದ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.